ಚಿಕ್ಕಮಗಳೂರು ನಗರದಲ್ಲಿ ಮದುವೆ ಮಂಟಪವೊಂದರಲ್ಲಿ ಭಾರೀ ಗದ್ದಲದ ಘಟನೆಯೊಂದು ನಡೆದಿದೆ. 10 ವರ್ಷ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ ಯುವಕನ ಮದುವೆ ಮಂಟಪಕ್ಕೆ ಯುವತಿ ನುಗ್ಗಿ ರಂಪಾಟ ನಡೆಸಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಶರತ್ ಎಂಬ ಯುವಕನ ಮದುವೆ ನಡೆಯುತ್ತಿದ್ದ ವೇಳೆ ಹಾಸನ ಜಿಲ್ಲೆಯ ಬೇಲೂರು ಮೂಲದ ಯುವತಿ ಮಂಟಪಕ್ಕೆ ಬಂದು ತನ್ನನ್ನೇ ಮದುವೆಯಾಗಬೇಕು ಎಂದು ಪಟ್ಟು ಹಿಡಿದು ಧರಣಿ ಕುಳಿತಿದ್ದಾಳೆ. ಶರತ್ ಕಳೆದ 10 ವರ್ಷಗಳಿಂದ ಈಕೆಯನ್ನ ಪ್ರೀತಿಸಿ ಮದುವೆ ಭರವಸೆ ನೀಡಿ ಇದೀಗ ಬೇರೆ ಯುವತಿಯೊಂದಿಗೆ ವಿವಾಹವಾಗಿರುವುದು ಮೋಸ ಎಂದು ಯುವತಿ ಆರೋಪಿಸಿದ್ದಾಳೆ. ಈ ಸಂಬಂಧ 8 ತಿಂಗಳ ಹಿಂದೆ ಆಲ್ದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಯುವತಿ ಶರತ್ ಮನೆಯ ಮುಂದೆ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದಳು. ಅದರ ಮುಂದುವರಿದ ಭಾಗವಾಗಿ ಮದುವೆ ಮಂಟಪಕ್ಕೆ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಮದುವೆ ನಿಗದಿತ ಮುಹೂರ್ತದಲ್ಲೇ ಪೂರ್ಣಗೊಂಡರೂ ಯುವತಿ ಮಂಟಪದಲ್ಲೇ ಧರಣಿ ಮುಂದುವರೆಸಿ ನನಗೆ ಹಣ ಬೇಡ, ಆತನನ್ನ ಮದುವೆಯಾಗಬೇಕೆಂದು ಹೇಳಿದ್ದಾಳೆ. ತನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪ ಹೊರಡಿಸಿದ್ದಂತಹ ಅವಳು ಘಟನೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ವಿಸಿಟ್ ನೀಡಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಕೇಸ್ ಸಂಬಂಧ ಮುಂದಿನ ತನಿಖೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಚಿಕ್ಕಮಗಳೂರು.